ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಡಿಎಸ್ಪಿ ಚಿದಂಬರ್ ಮಡಿವಾಳರ್ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆಗಳ ಸಭೆ ನಡೆಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರ ದೈನಂದಿನ ಸಮಸ್ಯೆಗಳು, ಭೂ ವಿವಾದಗಳು, ಪೊಲೀಸ್ ದೂರುಗಳು ಮತ್ತು ಜಮೀನು ವಿವಾದಗಳು, ಜಾತಿ ನಿಂದನೆ ಪ್ರಕರಣಗಳು, ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯುವಲ್ಲಿ ಸಮಸ್ಯೆಗಳು, ಶಬ್ದ ಮಾಲಿನ್ಯ, ಟ್ರ್ಯಾಕ್ಟರ್, ಇತರೆ ಅಕ್ರಮ ಡಿಜೆ ಸೌಂಡ್ ತೆರವು, ಅಕ್ರಮ ಮದ್ಯ ಮಾರಾಟ, ರಾಮದುರ್ಗ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತಂಬಾಕು ಮಿಶ್ರಿತ ಮಾವಾ ಮಾರಾಟ ಹೆಚ್ಚಾಗಿದೆ. ತಕ್ಷಣವೇ ಈ ಮಾವಾ ಮಾರಾಟ ಅಂತಹ ಅಕ್ರಮ ಅಡ್ಡೆಗಳ ಮೇಲೆ ಹಾಗೂ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹಾಗೂ ರಾಮದುರ್ಗದ ಮುಖ್ಯ ರಸ್ತೆಯಲ್ಲಿ ಮರಳು ಮತ್ತು ಕಡಿಗಳನ್ನು ಎಸೆದಿರುವುದು ಹಾಗೂ ವಾಹನ ಸವಾರರ ಸುರಕ್ಷತೆಗೆ ಅಪಾಯಕಾರಿಯಾಗಿದೆ. ಅದನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಸಾಮಾಜಿಕ ಅನ್ಯಾಯಗಳ ಕುರಿತು ವಿಶೇಷವಾಗಿ ಅವರ ಬೇಡಿಕೆಗಳು, ಸಮಸ್ಯೆಗಳು ಹಾಗೂ ಇನ್ನಿತರೆ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿ ಚರ್ಚಿಸಲಾಯಿತು. ಈ ವೇಳೆ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಮಾತನಾಡಿ, ಒಂದು ಮೊಬೈಲ್ಗೆ ಕವರನ್ನು ಹಾಕಿ ಹೇಗೆ ಜೋಪಾನವಾಗಿ ನೋಡಿಕೊಳ್ಳುತ್ತೇವೆಯೋ ಹಾಗೆಯೇ ನಮ್ಮ ಜೀವನದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ವಾಹನ ಚಾಲನೆ ಮಾಡುವ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣ ಕಾಪಾಡಿಕೊಳ್ಳಲು ಮುಂದಾಗಬೇಕು. ಪ್ರತಿ ವರ್ಷ ರೋಗ ರುಜಿನಗಳಿಗೆ ಬಲಿಯಾಗುವವರಿಗಿಂತ ರಸ್ತೆ ಅಪಘಾತಗಳಲ್ಲಿ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ. ಅತಿಯಾದ ವೇಗ ಮತ್ತು ಧೂಮಪಾನ ಸೇವನೆಯಿಂದ ಅತಿ ಹೆಚ್ಚು ಪ್ರಾಣ ಅಪಾಯ ಅಪಘಾತಗಳು ಸಂಭವಿಸುತ್ತಿವೆ. ಮದ್ಯಪಾನ ಮಾಡಿ ಸಿಕ್ಕಿಬಿದ್ದರೆ 10,000ವರೆಗೆ ದಂಡ ಬೀಳಬಹುದು. ದ್ವಿಚಕ್ರ ವಾಹನ ಸವಾರರು ಪ್ರಯಾಣಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ದುಡಿಯುವ ವ್ಯಕ್ತಿಗೆ ಪ್ರಾಣಿ ಆದರೆ ಆ ಕುಟುಂಬ ಬೀದಿಗೆ ಬರುತ್ತದೆ ಎಂಬುದನ್ನು ಪ್ರತಿಯೊಬ್ಬ ಚಾಲಕ ಮತ್ತು ಸವಾರ ತಮ್ಮ ಮನಸ್ಸಿನಲ್ಲಿ ಸದಾ ಇಟ್ಟುಕೊಳ್ಳಬೇಕು. ಯಾವುದೇ ಪ್ರಾಣಹಾನಿಯಾಗದಂತೆ ವಾಹನ ಸಂಚಾರ ಮಾಡುವಾಗ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಾಲನೆಗೆ ನೀಡುವುದು ಅಕ್ಷಮ್ಯ ಅಪರಾಧವಾಗಿದೆ. ವಾಹನ ನೀಡುವ ಪೊಲೀಸರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಟ್ರ್ಯಾಕ್ಟರ್ಗಳ ಮೇಲೆ ಅತಿಯಾದ ಶಬ್ದ ಮಾಡುವ ಡಿಜೆ ಸೌಂಡ್ ಸಿಸ್ಟಮ್ಗಳನ್ನು ಅಳವಡಿಸುವುದು ಕಾನೂನು ಬಾಹಿರ. ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುವ ಮತ್ತು ಶಬ್ದ ಮಾಲಿನ್ಯ ನಿಯಮಗಳನ್ನು ಉಲ್ಲಂಘಿಸುವ ಟ್ರ್ಯಾಕ್ಟರ್ಗಳ ಮೇಲಿನ ಸೌಂಡ್ ಬಾಕ್ಸ್ಗಳನ್ನು ಪೊಲೀಸರು ಜಪ್ತಿ ಮಾಡಬಹುದು ಎಂದು ಡಿಎಸ್ಪಿ ಚಿದಂಬರ್ ಮಡಿವಾಳರ್ ಎಚ್ಚರಿಕೆ ನೀಡಿದರು. ರಾಮದುರ್ಗ ವೃತ್ತದ ಪೊಲೀಸ್ ನಿರೀಕ್ಷಕರು ಸಿಪಿಐ ವಿನಾಯಕ್ ಬಡಿಗೇರ್ ಮಾತನಾಡಿ, ಲಿಂಗದಾಳ ಗ್ರಾಮದಲ್ಲಿ ಸ್ಮಶಾನಕ್ಕೆ ದಾರಿ ಸಲುವಾಗಿ ಸಾರ್ವಜನಿಕರಿಂದ ಬೇಡಿಕೆ ಇಟ್ಟಿದ್ದು, ರಾಮದುರ್ಗ ತಾಲೂಕಿನ ಇಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಿಂಗದಾಳ ಗ್ರಾಮ ಸ್ಮಶಾನಕ್ಕೆ ಹೋಗುವ ರಸ್ತೆ ಸಲುವಾಗಿ ಜಗಳವಾಗಿದ್ದು, ಸ್ಮಶಾನ ಭೂಮಿಗೆ ದಾರಿ ಸಂಬಂಧಿಸಿದಂತೆ ತಹಸೀಲ್ದಾರ್ ಅವರ ಮಟ್ಟದಲ್ಲಿ ಕೆಲಸ ಆಗಬೇಕು ಎಂದು ಹೇಳಿದರು. ಹೋದ ವರ್ಷದಲ್ಲಿ ಸುಮಾರು 48 ಅಪಘಾತಗಳು ಆಗಿದ್ದು, ಅದರಲ್ಲಿ ಸುಮಾರು 30ರಿಂದ 35ರವರೆಗೆ ದ್ವಿಚಕ್ರ ವಾಹನ ಸವಾರರೇ ಆಗಿರುತ್ತಾರೆ. ಆದ ಕಾರಣ ದಯವಿಟ್ಟು ಮದ್ಯಪಾನ ಸೇವನೆ ಮಾಡಿ ವಾಹನ ಚಲಾಯಿಸಬೇಡಿ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ. ಅಪ್ರಾಪ್ತರಿಗೆ ವಾಹನ ನೀಡಬೇಡಿ. ಅಪರಾಧಗಳು ಕಡಿಮೆ ಆಗಬೇಕು. ಪೊಲೀಸ್ ಠಾಣೆಯಲ್ಲಿ ಉಚಿತವಾಗಿ ಎಫ್ಐಆರ್ ದಾಖಲು ಮಾಡಲಾಗುವುದು. ವೈಯಕ್ತಿಕ ಸಮಸ್ಯೆಗಳು ಹಾಗೂ ಸಾಮಾಜಿಕ ಸಮಸ್ಯೆಗಳು ಇದರ ಬಗ್ಗೆ ಯಾವಾಗ ಬೇಕಾದರೂ ಬಂದು ಸಮಸ್ಯೆಗಳನ್ನು ಹೇಳಿಕೊಳ್ಳಬೇಕೆಂದು ತಿಳಿಸಿದರು. ಈ ವೇಳೆ ರಾಮದುರ್ಗ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಿಪಿಐ ಸವಿತಾ ಮುನ್ನಾಳ್ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಮುಖಂಡದವರು ಸಭೆಯಲ್ಲಿ ಭಾಗವಹಿಸಿದರು. ಈಗೆಲ್ಲರ ಫೈನ್ ಆಗಕ್ಕೆ ಜೀಪ್ನಾಗ ನಿಂತು ಪೊಲೀಸರು ಅದಾವ. ನಮ್ಮ ಅದು 50 ಇದ್ರೊಳಗೆ ನಾವು ಹೆಡ್ಡಾಗ ನಾವು ಫೈನ್ ಹಾಕ್ಸಿವಿ ಅಂತಲ್ಲ, ಮ್ಯಾಕ್ಸಿಮಮ್ ಫೈನ್ ಹಾಕಿವಿ. ಬಟ್ ಈಗ ನಾವು ಫೈನ್ ಹಾಕ್ತಾ ಇಲ್ಲ. ಅಬ್ಸರ್ವ್ ಮಾಡಿದ್ವಿ. ಈಗೇನಾದರೂ ಫೈನ್ ಹಾಕೋದು ಪೊಲೀಸರ ಗಾಡಿ ನಮ್ಮ ನಿಲ್ಲಿಸಿದ್ರು. ಈಗ ಸದ್ಯಕ್ಕೆ ನಾವು ಮಾಡ್ತೀವಿ. ಬಟ್ ಏನು ಡಿಸೈಡ್ ಮಾಡಿದ್ದೀವಿ ಒಂದು ತಿಳ್ಕೊಳ್ಳಿ, ನಾವು ಏನೇ ಫೈನ್ ಹಾಕಿದ್ರು ಭಾಳ ಅಂದ್ರೆ ಒಂದು ದಿನಕ್ಕೆ ನಮ್ಮ ರಾಮದುರ್ಗ ಸ್ಟೇಷನ್ ತಗೊಂಡು ಒಂದು ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಒಂದು 60-70 ಸಾವಿರ ರೂಪಾಯಿ ಫೈನ್ ಹಾಕ್ತೀವಿ. ಬಟ್ ನಾವು ಹಾಕುವ ಉದ್ದೇಶ ಆ ಫೈನ್ದಿಂದ ನಾವು ಇಲಾಖೆಗೆ ದುಡ್ಡು ಮಾಡಿ ಕೊಡಬೇಕು, ಆ ದುಡ್ಡು ಹೋಗಿ ಗೌರ್ಮೆಂಟ್ಗೆ ಹೋಗುತ್ತೆ, ಅದರಿಂದ ಏನಾದರೂ ಆದಿಲ್ಲ. ಫೈನ್ ಹಾಕುವ ಉದ್ದೇಶ ಒಂದೇ. ಫೈನ್ ಹಾಕೋದ್ರಿಂದ ಅವ್ರು ಆ ತಪ್ಪನ್ನು ಮಾಡಬಾರ್ದು ಮತ್ತು ಅದರೊಳಗೆ ಪ್ರಯಾರಿಟಿ ನೋಡ್ಕೊಂತ ಬಂದಾಗ ನಾವು ಹಾಗಾಗತ್ತು 3 ಪ್ರಯಾರಿಟಿ. ಈಗ ಸದ್ಯಕ್ಕೆ ಮೊದಲೆಲ್ಲ ನಾವು ಹಾಕ್ತಿದ್ದೀವಿ, ಸೀಟ್ ಬೆಲ್ಟ್ ಕಟ್ಟಿಲ್ಲ ಅಂದರೂ ಹಾಕ್ತೀವಿ, ತ್ರಿಬಲ್ ರೈಡಿಂಗ್ನು ಹಾಕ್ತೀವಿ. ಈಗ ನಾವು 3 ಪ್ರಯಾರಿಟಿ ಮಾಡಿದ್ವಿ. ಒಂದೇದು ಕುಡಿದು ಗಾಡಿ
ಎರಡನೇದು ವಿದೌಟ್ ಹೆಲ್ಮೆಟ್. ಮೂರನೇದು ಅಂಡರ್ ಏಜ್ ಇರ್ತಾರೆ ಅವರಿಗೆ ವೆಹಿಕಲ್ಗಳನ್ನ ಮೋಟರ್ ಸೈಕಲ್ಗಳನ್ನ ಯಾರು ಪೇರೆಂಟ್ಸ್ ಕೊಟ್ಟು ಇವು ಮೂರು ಹಾಕೋದ್ರ ಉದ್ದೇಶನ ಮೇನ್ ಉದ್ದೇಶ ಹುಡುಗ ಗಾಡಿ ಓಡಿಸಿದ ನಮೀಗ ಪ್ರತಿ ವರ್ಷ ನೀವು ನೋಡ್ತಾ ಇದ್ದೀವಿ ನಮ್ಮೊಂದು ಸ್ಟೇಷನ್ ಲಿಮಿಟ್ಸ್ ಅಂತಲ್ಲ ನಾವು ಸ್ಟೇಟ್ನಾಗ ನೋಡಿದರೆ 80% ಡೆತ್ ಆಗೋದು 80% ಟೋಟಲ್ ಡೆತ್ ಒಳಗೆ 80% ಡೆತ್ ಆಗೋದು ಕುಡಿದು ಓಡಿಸೋದು ವಿದೌಟ್ ಹೆಲ್ಮೆಟ್. ಇವು ಎರಡೇ ರೀಸನ್. ಎಲ್ಲಕ್ಕೂ 500 ರೂಪಾಯಿ ಫೈನ್ ಮಾಡಿದ್ದಾರೆ. ಅವಕ್ಕಷ್ಟೇ ಎಸ್ಪೆಷಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ 10,000 ಮಾಡಿದ್ದಾರೆ. ಗುಡಿ ಒಳಗೆ ತಂದಿದ್ದಾರೆ. ನಾವು ಒಂದೇ ಹಳ್ಳಿ ಒಳಗೆ ಇದ್ದವ್ರಲ್ಲ ಸರ್. ಪ್ರತಿ ಇಡೀ ರಾಮದುರ್ಗ ತಾಲೂಕದಾಗ ಪ್ರತಿ ಹಳ್ಳಿ ಒಳಗೂ ನಮ್ಮ ಜನ ಇದೆ ಸರ್. ಮಾದಿಗ ಬಂತು SC ST ಅಂದ್ರೆ ಎಲ್ಲರೂ ಇರೋರು ನಾವು. ಬಟ್ ಏನಾಗ್ಬಿಟ್ಟೈತಿ ಅಲ್ಲಿ ಸಮಸ್ಯೆಗಳು ಅದು ನಿಮ್ಮ ಮಟ್ಟಕ್ಕೆ ಬರಂಗಿಲ್ಲ. ಆದ್ರೆ ನೀವು ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಅಂದ್ರೆ ಆ ಮಟ್ಟದಾಗ ಅಲ್ಲಿ ತಲೆ ಎತ್ತೈತಿ ಸರ್. ಅವ್ರು ಹೇಳ್ತಾರೆ ವಿಷಯಗಳು ಮುಕ್ತವಾಗಿ ಹೇಳ್ತಾರೆ. ಈಗ ನೀವೇನು ಮಾಡ್ತೀವಿ ಇಲ್ಲೇ ಬಂದು ಮಾತಾಡಂದ್ರೆ ಆಗಂಗಿಲ್ಲ ಸರ್. ಅದಕ್ಕೆ ಸ್ವಲ್ಪ ತಾವೆಲ್ಲ ನೆಕ್ಸ್ಟ್ ಇದನ್ನ ಅನುಕೂಲ ಮಾಡಿಕೊಡ್ರಿ ಸರ್. ನಮ್ಮ ಕಡೆಯಿಂದ ಯಾವುದು ಮತ್ತು ಏನಾರು ಸಮಸ್ಯೆ ಇದ್ರೂ ಎಲ್ಲರೂ ಹೇಳ್ಕೊಂಡ್ರಿ. ಮತ್ತು ಎಂದು ಮೀಟಿಂಗ್ ನೀವು ಏನು ತಾಲೂಕು ಮಟ್ಟದ ಒಂದು ದೊಡ್ಡ ಪ್ರಮಾಣ ಇಟ್ಕೊಳ್ತೀವಿ ಅಂದ್ರೆ ಮುಂಚಿತವಾಗಿ ಇಂಟಿಮೇಷನ್ ಕೊಡ್ರಿ. ನಾವು ಗ್ರಾಮ ಮಟ್ಟದಾಗ ಎಲ್ಲ ಕಡೆನೂ ಹೇಳ್ತೀವಿ ಸರ್. ಎಲ್ಲರೂ ಕೂಡಿಸಿ ಈಗ 4 ಜನ ಕೂಡಿದ್ ಬೇಡ, ಎಲ್ಲರೂ ಕೂಡಿದ್ವಿ ಅಂದರೆ ಈಗ ಸರ್ ಹೇಳಿದರು ಲೀಡರ್ಗಳು ಅಷ್ಟೇ ಬೇಡ ಅಂತಂದ್ರಲ್ಲ, ಅದೇ ಆಗಲಿ. ಸಾರ್ವಜನಿಕರು ಎಲ್ಲ ನಾವು ಒಬ್ಬರೇ ಕೂಡಿದ್ರಿಂದ ಇದಾಗಲಿ ಸರ್. ಎಲ್ಲರೂ ಕೂಡಿಸಿ ಅವ್ರವ್ರ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಟ್ಟಿರ್ತೀವಿ. ಅವ್ರು ಏನು ಪರಿಹಾರ ಒಪ್ಪಂದಗಳು ನಿಮ್ಮ ಕಾನೂನು ಅಡಿ ಒಳಗೆ ಏನೈತಿಲ್ಲ ಕಾನೂನು ಚೌಕಟ್ಟು ಒಳಗೆ ನೀವು ಮಾಡಿ ಕಾರಣಾಂತರದಿಂದ ಒಂದು ಹೊಸ ಸಮಸ್ಯೆ ಆಗಿ ಹೀಗೆ ಹೇಳ್ಬೇಕು ಬಿಡುದು ಸರ್. ಹೆಂಗೆ ಮಾಡೋದು ಸರ್? ಇಲ್ಲ ನಾವು ಮೀಟಿಂಗ್ ಹೋಗ್ಬೇಕಾಗಿತ್ತು. ಅವು ಇವು ಕಾರಣಾಂತರಗಳಿಂದ ನೇರವಾಗಿ ಸಭೆ ಕರೆದು ಮಾಡೋಕ್ಕಾಗಲಿ. ಶುರು ಮಾಡೋದಕ್ಕೆ ಇನ್ಮೇಲೆ 4 ಗಂಟೆಗೆ 2 ಗಂಟೆ ನಮ್ಮ ಬಂದು ನೆಕ್ಸ್ಟ್ ಟೈಮ್ ಅಕ್ಕಿ ಆಗೋದಿಲ್ಲ. ಬೇರೆ ಕಡೆ ಎಲ್ಲಾರು ತಾಲೂಕು ಪಂಚಾಯತ್ ನಮ್ಮ ಆಫೀಸ್ನೇ ತಗೋಬೇಕು. ಬಟ್ ನಮ್ಮ ಆಫೀಸ್ ಇಲ್ಲ ನಾವು ಮೊನ್ನೆ ಕಾರಣಾಂತರದಿಂದ ಒಂದು ಹೊಸ ಸಮಸ್ಯೆ ಆಗಿ ಹೀಗೆ ಹೇಳ್ಬೇಕು ಬಿಡುದು ಸರ್. ಹೆಂಗೆ ಮಾಡೋದು ಸರ್? ಇಲ್ಲ ನಾವು ಮೀಟಿಂಗ್ ಹೋಗ್ಬೇಕಾಗಿತ್ತು. ಅವು ಇವು ಕಾರಣಾಂತರಗಳಿಂದ ನೇರವಾಗಿ ಸಭೆ ಕರೆದು ಮಾಡೋಕ್ಕಾಗಲಿ. ಶುರು ಮಾಡೋದಕ್ಕೆ ಇನ್ಮೇಲೆ 4 ಗಂಟೆಗೆ 2 ಗಂಟೆ ನಮ್ಮ ಬಂದು ನೆಕ್ಸ್ಟ್ ಟೈಮ್ ಅಕ್ಕಿ ಆಗೋದಿಲ್ಲ. ಬೇರೆ ಕಡೆ ಎಲ್ಲಾರು ತಾಲೂಕು ಪಂಚಾಯತ್ ನಮ್ಮ ಆಫೀಸ್ನೇ ತಗೋಬೇಕು. ಬಟ್ ನಮ್ಮ ಆಫೀಸ್ ಇಲ್ಲ ನಾವು ಮೊನ್ನೆ ಗಾಡಿ ಬಗ್ಗೆ ಸರ್ ಅವರು ಬಾರ್ ಅಂಗಡಿಯಾಗ ಕುಡಿದಿರ್ತಾರೆ ಸರ್. ಕುಡಿದ ಮ್ಯಾಗ ಗಾಡಿ ಮೇಲೆ ಬಂದಿರ್ತಾರೆ ಸರ್. ಇಲ್ಲ ಲೋಕಲ್ ಅವ್ರಿಗೆ ಉಗಿಸಿ ಅದೇನ ಸರ್ ಒಂದು 500 ರೂಪಾಯಿ 600 ನೀವು ಏನು ಅರ್ಥ ನಾನು ಕೇಳತ್ತೆ ಸರ್. 11-12 ಸಾವಿರ ರೂಪಾಯಿ ದಂಡ ಹಾಕಿ ಸರ್. ಅದೇ ಏನಾದ್ರು ಬುದ್ಧಿಗಿದ್ದು ನಾವು ಹೇಳಿ ಏನಾದ್ರು ಇದು ಮಾಡೋದು ಸರ್. ನಮ್ಮ ಲೋಕಲ್ ಜನ ಕೇಳತ್ತೆ ಸರ್. ದುಡಿದ ತಪ್ಪಾಗಿತ್ತು ಸರ್. ಒಪ್ಕೋತೀವಿ. ಇಲ್ಲೇ ಒಂದ್ಸಲ ಇದು ಮಾಡೋದು ಕೋಟಿ ಇರ್ತಾವೆ ಹೋದ್ರೆ 15 ಸಾವಿರ 11 ಸಾವಿರ ಹಾಕಿ ಸರ್. ಬೇಡ ಹುಡುಗರು ಭಾಳ ಇರ್ತಾರೆ ಸರ್. ಇನ್ನೊಂದು ಸ್ವಲ್ಪ ಕುಡಿಯೋಕೆ ಜಾಸ್ತಿ ಮಾಡ್ತಾರೆ. ಇದು ಸ್ವಲ್ಪ ದಿನ ನಮ್ಮ ನಿಮ್ಮಲ್ಲೇ ಇದು ಮಾಡ್ರಿ. ನಮ್ಮ ಇದು ಮಾಡ್ಬಾರ್ದು ಸರ್. ಹೇಳ್ಬಾರ್ದು ಹಚ್ಚು ನಾವು ಇಲ್ಲಿ ಬಂದು ಹೇಳ್ಬಾರ್ದು ಸರ್. ಇದು ಮಾಡಿ 15 ಸಿಕ್ಕಾಪಟ್ಟಿನ ಕಾನ್ಸೆಪ್ಟ್ನಾಗ ಅವಾಗ ಸರ್ ಮುಂಜಾನೆ ಟಾಯ್ಲೆಟ್ ಹೋಗ್ಬೇಕಾದ್ರೆ ಅವ್ರು ಬೇಕಂತ ಸರ್. ಆ ಥರ ಪರಿಸ್ಥಿತಿ ಈಗ ಮಾಡ್ಬಿಡೋದು ಮಾತಾಡ್ಬಿಟ್ಟು 50,000 ರೂಪಾಯಿ ಡಿ ತುಂಬಿದ್ರು 600 ಮನಿ ಸ್ಯಾಂಕ್ಷನ್ ಬಂದ್ ಮಾಡ್ತೀವಿ. ಅವ್ರು ಈ ಕಡೆ ಆಗ್ತದೆ. ನಾ ಹೇಳಿ ಸರ್ ಬೀಟ್ ಆಫೀಸ್ನಾಗ ಹೇಳ್ರಿ. ಅವ್ರ ನಂಬರ್ ಕೊಟ್ಟೇನೆ ಸರ್. ಬಿಡ್ರಿ ವೆಹಿಕಲ್ ಹೆಂಗಾರು ಮಾಡೋದು ಬಂದ್ ನೇಮ್ ಕೊಡ್ರಿ ತಲೆ ಕಳಿಸ್ಕೊಬೇಡ್ರಿ. ಅವ್ನು ಯಾವ ಏನೂ ಮಾಡ್ಕೊಳಕ್ ಆಗುದಿಲ್ಲ, ಏನೂ ಅಳಗಾಡ್ಸಕ್ಕೂ ಆಗುದಿಲ್ಲ. ಯಾವ್ದೈತೆ ಅವ್ನು ಬೈ ನೇಮ್ ಇಂಥವು ಹಿಂಗದಾನ ನಡ್ಸ್ಯಾನ ಅಂತ ಹೇಳಿ ಅವ್ರು 10 ನಿಮಿಷನಾಗ ಅವ್ರು ಕಳಿಸ್ತಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ 94808040